ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂತ ಯಳ್ಳೂರು ಗಡ ಅಂದ್ರೆ ಅಥವಾ ರಾಜಹಂಸ ಗಡ ಅಂತ ಏನಿದಿಲ್ಲ ಅಲ್ಲಿಯೇ ಬಂದಿದ್ವಿ. ಈ ನಾವು ಬೆಳಗಾವಿ ನಗರಕ್ಕೆ ಹೋದ್ರೆ ಈ ಕೋಟೆ ಗೋಚರಿಸುವಂತದ್ದು. ಮತ್ತು ಈಗಾಗಲೇ ನಾನು ಒಂದ್ ಸೈಡ್ ನಮ್ಮ ಅಭಿ ಮತ್ತು ಗಿರೀಶ್ ಜೊತೆಗೆ ನಾನು ಬಂದು ಹೋಗಿದ್ದೆ. ಆದ್ರೆ ಇವತ್ತು ವಿಡಿಯೋ ಮಾಡೋಗೋಸ್ಕರ ಅಲ್ಲಿಗೆ ಮತ್ತೆ ಬಂದಿದ್ದೀನಿ. ಈಗ ನಾನು ಬಂದಿರೋದು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ನಮ್ಮ ಸಂಜು ಒಬ್ಬರು ಬಂದಿದ್ದಾರೆ. ಯಾಕಂದ್ರೆ ಅವರ ಇವತ್ತಿನ ಸಾರಿಗೆ ವ್ಯವಸ್ಥೆ ಅವರು ಮಾಡಿದ್ದಾರೆ. ಆದ್ರೆ ಈ ಕೋಟೆಯ ಬಗ್ಗೆ ಒಂದು ವಿವರಗಳನ್ನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಬಂದಿದ್ದೀವಿ. ಕೋಟೆ ಬಗ್ಗೆ ಸುತ್ತಮುತ್ತಲ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ. ಮತ್ತು ಈ ಕೋಟೆ ಮನೆಯೊಳಗ ನಾವು ಸುವರ್ಣ ವಿಧಾನಸೌಧನ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದೆಲ್ಲ ನೋಡೋಣ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋದು ಯಳ್ಳೂರು ಕೋಟೆ ಅಥವಾ ರಾಜಹಂಸಗಡ ಅಂತ ಹೆಸರಿದೆ. ಈ ಕೋಟೆಯನ್ನ 11ನೇ ಶತಮಾನದಲ್ಲಿ ರಟ್ಟರ ಕಾಲದಲ್ಲಿ ಈ ಕೋಟೆಯನ್ನ ನಿರ್ಮಾಣ ಮಾಡಿತ್ತು. ಆದ್ರೆ ಈ ಕೋಟೆ ಕಟ್ಟೋದಕ್ಕೆ ಒಂದು ವಿಶೇಷವಾಗಿದೆ. ಏನಂದ್ರೆ ಬೆಳಗಾವಿ ನಗರದಂದ್ರೆ ಆಗಿನ ಸಮಯದಲ್ಲಿ ವೇಣು ಗ್ರಾಮ, ರಟ್ಟರು ಆಳ್ಕೆ ಮಾಡುವ ಸಮಯದಲ್ಲಿ ಈ ಪರಕೀಯರು ದಾಳಿ ಮಾಡಬಾರದು ಅನ್ನೋ ಉದ್ದೇಶಕ್ಕಾಗಿ ಬೆಳಗಾವಿ ನಗರದ ಹತ್ತಿರದಲ್ಲಿ ಇರುವಂತ ಅತಿ ಎತ್ತರವಾದಂತ ಸ್ಥಳದಲ್ಲಿ ರಟ್ಟರು ಕಟ್ಟಿಸಿದಂತ ಕೋಟೆ ಇದು. ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ಕೆಯ ಸಮಯದಲ್ಲಿ ಈ ಕೋಟೆಯನ್ನು ಮತ್ತೆ ನವೀಕರಣ ಮಾಡಿದ್ದಾರೆ. ಕೋಟೆಗೆ ನಾವೀಗ ಹೋಗ್ತಾ ಇದ್ವಿ. ಈಗ ಕೋಟೆ ಒಂದು ಬಾಗಿಲ್ದಾಗ ಇರ್ತೀವಿ. ಶತ್ರುಗಳ ರಕ್ಷಣೆಗಾಗಿ ನಿರ್ಮಿಸಿದಂತ ಈ ಕೋಟೆಯನ್ನ ಈಗ ನಾನು ಪ್ರವೇಶ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಇದು ಸಾಹಸ ಪ್ರಿಯರಿಗೆ ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕೋಟೆ. ಅಷ್ಟೊಂದು ದೊಡ್ಡದೇನು ಕೋಟೆ ಅಲ್ಲ, ಸ್ವಲ್ಪ ಸಣ್ಣದಿದೆ, ಪರವಾಗಿಲ್ಲ. ಸುಮಾರು ಇಲ್ಲಿ ಒಂದು 100ಕ್ಕಿಂತ ಹೆಚ್ಚು ಸೈನಿಕರು ಕಾಯಂ ಕಾವಲುಕಾಗಿರ್ತಿದ್ರಂತೆ. ಅಂದ್ರೆ ರಕ್ಷಣೆಗೋಸ್ಕರ, ಇಡೀ ಕೋಟೆಯ ರಕ್ಷಣೆಗೋಸ್ಕರ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಸ್ಥಳೀಯ ಶಾಸಕರ ಒಂದು ಶ್ರಮದಿಂದಾಗಿ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿ, ಭವ್ಯವಾದ ಮೂರ್ತಿನೂ ಸಹಿತ ಕೊಡಿಸಿದ್ದಾರೆ. ಈಗ ಕೋಟೆಗೆ ಬಂದಿದ್ದೀವಿ. ಕೋಟೆ ವಿಶೇಷವಾಗಿ ಎಲ್ಲೇ ನಾವು ಯಾವುದೇ ಕೋಟೆಗಳು ನೋಡಿದ್ರು ಸಹಿತ ನೇರವಾದ ಮಾರ್ಗ ಇರುವುದಿಲ್ಲ, ಸ್ವಲ್ಪ ವಕ್ರವಾಗಿ ಇರುತ್ತೆ. ಯಾಕಂದ್ರೆ ಯುದ್ಧದ ಸಮಯದಲ್ಲಿ ಯಾವುದೇ ಶತ್ರು ದಾಳಿ ಮಾಡಿದ್ರು ಸಹಿತ ಆನೆಗಳಿಂದ ಬಾಗಿಲನ್ನು ಗುರುತಿಸಿ ಬಾಗಿಲು ಹೊಡೆದು ಶತ್ರು ಪ್ರವೇಶ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೆಟ್ಟಲುಗಳು ಮಾಡಿಕಿಸಿದ್ರೆ ವಕ್ರವಾಗಿರುತ್ತೆ ಮತ್ತು ನೇರವಾಗಿ ಯುದ್ಧಕ್ಕೆ ಬರಬಾರ್ದಾಗೆ ಈ ಕೋಟೆಯನ್ನು ಗೋಮುಖವಾಗಿ ಇಟ್ಟಿರ್ತಾರೆ. ಇಲ್ಲಿ ಇದು ಕೋಟೆಯನ್ನು ಸಹಿತ ಗೋಮುಖವಾಗಿದೆ. ಇದು ರಟ್ಟರ ಕಾಲದಲ್ಲಿ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವಂತ ಕೋಟೆ. ಈ ಕೋಟೆಯನ್ನ ವಿವಿಧ ರಾಜ ಮಹಾರಾಜರು ಆಳ್ಕೆ ಮಾಡಿದ್ದಾರೆ. ವಿಶೇಷವಾಗಿ ರಟ್ಟರ ನಂತರ ಸವಣೂರು ನವಾಬರು ಇರಬಹುದು, ಪುಣೆ ಪೇಶ್ವೆಗಳು ಇರಬಹುದು, ಬಿಜಾಪುರ ಆದಿಲ್ ಶಾಗಳು ಇರಬಹುದು, ಹಾಗೆ ನಮ್ಮ ಹಿಂದ್ವಿ ಸಾಮ್ರಾಜ್ಯದ ಸಂಸ್ಥಾಪಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಆಳಿದಂತ ಕೋಟೆ ಇದು. ಈ ಕೋಟೆ ಅತ್ಯುತ್ತಮವಾಗಿ ಕಟ್ಟಿದಂತ ಕೋಟೆ. ಹಾಗೆ ಎಲ್ಲ ಕಲ್ಲಿನಲ್ಲೇ ಇರುತ್ತೆ ಮತ್ತು ಗಚ್ಚಿನಲ್ಲಿ ನಿರ್ಮಾಣವಾದಂತ ಕೋಟೆ. ಇದನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಯಾವುದೇ ನಾವು ಕೋಟೆಗೆ ಹೋದ್ರೂ ಒಂದು ದೇವಸ್ಥಾನ ಇರುವುದು ವಿಶೇಷವಾಗಿ. ಇಲ್ಲಿಯೂ ಸಹಿತ ಈ ಕೋಟೆಯ ದೇವತೆಯಾಗಿ ಶಿವನಿದ್ದಾನೆ. ಶಿವನು ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಹೆಸರಿನಿಂದ ಪೂಜಿಸಲ್ಪಡುತ್ತೆ. ಎದುರಿಗೆ ದೇವಸ್ಥಾನದಲ್ಲಿ ನಂದಿ ಮಹಾರಾಜರು ಯಥಾಸ್ಥಿತವಾಗಿ ಅವರು ಶಿವನ ಕಾವಲು ಮಾಡ್ತಿರ್ತಾರೆ. ಈಗ ನಾವು ಜೊತೆಗೆ ಕೋಟೆ ಬಾಗಿಲು ಇದು ನೋಡಿ, ಇದು ದೇವಸ್ಥಾನ. ಅಂದ್ರೆ ಪೂರ್ತಿ ಕೋಟೆಯ ಆವರಣದಲ್ಲಿ ಅಂದ್ರೆ ಬಾಗಿಲದಲ್ಲಿ ಇದೆ. ನಾವು ಮೆಟ್ಲುಗಳು ಹತ್ಕೊಂಡ್ ಬಂದ ತಕ್ಷಣ ಈ ಕೋಟೆನ ಇದನ್ನ ದೇವಸ್ಥಾನ ಕಾಣುತ್ತೆ. ಈಗ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡಿದ್ದೀವಿ. ಸಿದ್ದೇಶ್ವರ ಸ್ವಾಮಿದು ಇವತ್ತು ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿದು ವಿಶೇಷ ಅಲಂಕಾರನೂ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಸಿದ್ದೇಶ್ವರ ಪ್ರಸನ್ನ. ವಿಶೇಷವಾಗಿ ಇಲ್ಲಿ ಮರಾಠಿ ಜಾಸ್ತಿ ಭಾಷಿಕರು ಜಾಸ್ತಿ ಇರೋದ್ರಿಂದ ಕರ್ನಾಟಕದಲ್ಲಿ ಸಹಿತ ಮರಾಠಿ ಜಾಸ್ತಿ ಬಳಕೆ ಇರುವಂತದ್ದು. ಇಲ್ಲಿ ನೋಡಿ, ಈ ಶಿವಲಿಂಗಕ್ಕೆ ಒಂದು ಕಡೆ ವಿಭೂತಿ, ಒಂದು ಕಡೆ ಮುಖ ಮಾಡಿದ್ದಾರೆ. ಆದ್ರೆ ಶಿವ ಮತ್ತು ವಿಷ್ಣು ಅಂತಾನು ಹೇಳಬಹುದು ಅಥವಾ ಪಾರ್ವತಿ ಅಂತ ಹೇಳಬಹುದು. ಅಂದ್ರೆ ಅರ್ಧನಾರೀಶ್ವರ ಅಂತ ಹೇಳಬಹುದು, ಹರಿಹರನಂತ ವಿಶೇಷ ಅಲಂಕಾರವನ್ನ ಪೂಜೆ ಮಾಡಿದ್ದಾರೆ. ನೋಡಿ, ಖುಷಿ ಆಯ್ತು ನಮಗೆ.
ಯಾಕಂದ್ರೆ ಹರಿಹರರಲ್ಲಿ ಭೇದವಿಲ್ಲ ಅನ್ನೋದು ತೋರಿಸುವ ಸಲುವಾಗಿ ಸಾಕಷ್ಟು ಅಂಥವು ಘಟನೆಗಳು ಆಗುತ್ತೆ. ಇಲ್ಲಿಯೂ ಸಹಿತ ಅದೇ ರೀತಿ ಆಗಿದ್ದಾರೆ. ಹಾಗೆ ಇಲ್ಲಿ ಹಿಂದ್ವಿ ಸಾಮ್ರಾಜ್ಯದ ಸಂಸ್ಥಾಪಕರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಭಾವಿಸುತ್ತೆ ಮತ್ತು ಛತ್ರಪತಿ ಸಂಭಾಜಿ ಮಹಾರಾಜರು ಸಿಂಹದ ಜೊತೆ ಹೋರಾಟ ಮಾಡುತ್ತಿರುವಂತ ಭಾವಚಿತ್ರವನ್ನು ಹಾಕಿದ್ದಾರೆ. ಅದು ನೋಡಿ ಖುಷಿ ಆಯಿತು. ನಂತರ ದೇವಸ್ಥಾನ ಪಕ್ಕದಲ್ಲೇ ಮತ್ತೊಂದು ಚಿಕ್ಕ ದೇವಸ್ಥಾನ ನೋಡೋಣ. ಅಲ್ಲಿಯೂ ಸಹಿತ ಶಿವನ ಮೂರ್ತಿನೇ ಇದೆ, ಅಂದ್ರೆ ಶಿವಲಿಂಗನೇ ಇದೆ. ಆದರೆ ಇದು ಯಾವ ದೇವರು ಅನ್ನೋದು ನಮಗೆ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಈಗ ವಿಶೇಷವಾದ ಆಕರ್ಷಣೀಯವಾದಂಥ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿ ಹತ್ರ ಹೋಗೋಣ. ಆದರೆ ಇಲ್ಲೊಂದು ಸಿಹಿ ನೀರಿನ ಬಾವಿ ಇದೆ. ಈಚೆಗೆ ಯಾರಾದ್ರೂ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕೆಬ್ಬಣದ ಬಂದ ಸರಳನ್ನು ಹಾಕಿ ಪ್ಯಾಕ್ ಮಾಡಿದ್ದಾರೆ. ಇನ್ನೂ ನೀರಿದೆ. ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನೀರು ಪೂರ್ತಿ ಕೆಳಗೆ ಹೋಗಿದೆ. ಇದು ಶಿವಾಜಿ ಮಹಾರಾಜರ ಆಕರ್ಷಕ ಮೂರ್ತಿ. ಛತ್ರಪತಿ ಶಿವಾಜಿ ಮಹಾರಾಜರು ಸಿಂಹಾಸನರೊಡರಾಗಿದ್ದು ಸಾಕಷ್ಟು ಎತ್ತರವಾದಂಥ ಒಂದು ಮೂರ್ತಿ ಇದೆ. ಇದು ರಾಜ್ಯ ಸರ್ಕಾರದಿಂದ ಎರಡೆರಡು ಬಾರಿ ಉದ್ಘಾಟನೆ ಆಗಿ ವಿಶೇಷವಾಗಿ ಇರುವಂಥ ಮೂರ್ತಿ. ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲತ್ತು. ನಾನು ಸಂಜು ಸಾಕಷ್ಟು ಬಿಸಿಲಲ್ಲಿ ಶ್ರಮ ಪಟ್ಕೊಂಡು ಹೋದ್ವಿ. ಈ ಮೊಬೈಲ್ ನಾವು ವಿಡಿಯೋ ಚಿತ್ರೀಕರಣ ಮಾಡ್ಬೇಕಾದ್ರೆ ಸರಿಯಾಗಿ ನೆರಳು ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಛತ್ರಿ ಉಪಯೋಗ ಮಾಡುವಂಥದ್ದು ಅವಶ್ಯಕತೆ ಬಂತು. ಯಾಕಂದ್ರೆ ವಿಡಿಯೋ ಏನು ಚಿತ್ರೀಕರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದರ ಸಲುವಾಗಿನೇ ನಾವು ಉಪಯೋಗ ಮಾಡ್ಬೇಕಾಯ್ತು. ಶಿವಾಜಿ ಮಹಾರಾಜರ ಒಂದು ದರ್ಶನದ ನಂತರ ಕೋಟೆಯ ಆವರಣದಲ್ಲಿ ಏನೇನದವು, ಹೇಗಿದೆ ಅನ್ನೋದು ಸ್ವಲ್ಪ ನೋಡೋಣ. ಹಾಗೆ ಕೋಟೆಯ ಬಗ್ಗೆ ಒಂದಷ್ಟು ವಿವರಗಳನ್ನು ಸಹಿತ ನಾವು ನೋಡ್ತಾ ಹೋಗೋಣ. ಯಾಕಂದ್ರೆ ಇಲ್ಲಿದು ಇತಿಹಾಸ ಮತ್ತು ಐತಿಹಾಸಿಕ ಭಾರಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಶಿವಾಜಿ ಮಹಾರಾಜನ ಮೂರ್ತಿ ಆಕರ್ಷಣೆ ಆಗಿದ್ರು ಸಹಿತ ಇಲ್ಲಿ ವಿಶೇಷವಾಗಿ ಈ ಕೋಟೆಯನ್ನ ತುಂಬಾ ಭದ್ರವಾಗಿ ಕಟ್ಟಿದ್ದಾರೆ. ಇಲ್ಲಿ ಅಂದ್ರೆ ಸೈನಿಕರಿಗೆ ಇರೋಕೆ ಒಂದು ಇರ್ತಿದ್ರು ಮತ್ತು ಇಲ್ಲಿ ಗುಪ್ತ ಸುರಂಗ ಮಾರ್ಗಗಳು ಸಾಕಷ್ಟು ಇದ್ದಾವೆ. ಒಂದು ಸುರಂಗ ಮಾರ್ಗ ನೇರವಾಗಿ ಬೆಳಗಾವಿ ನಗರಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಕಾವಲ ಮಾಡುತ್ತಿರುವಂತ ಸೈನಿಕರು ಶತ್ರು ಬಂದ್ರೆ ಇಲ್ಲಿಂದ ಕಿಂಡಿಗಳ ಮೂಲಕ ಗಮನಿಸಿದ್ರೆ ಯುದ್ಧ ಮಾಡ್ತಿದ್ರು. ಹಾಗೆ ಸೈನಿಕರು ಏನೋ ಗೋಡೆ ಹತ್ತಿ ಬರ್ಬಿಡ್ತಾ ಇದ್ರೆ ಕಾದೆಣ್ಣೆ, ಸೀಸು ಈ ರೀತಿ ವಸ್ತುಗಳನ್ನ ಎಸೆದು ಶತ್ರುಗಳನ್ನ ಕೋಟೆ ರಕ್ಷಣೆ ಮಾಡ್ಕೊತಿದ್ರು. ಅತಿ ಎತ್ತರವಾದಂತ ಅಂದ್ರೆ ಸುಮಾರು 2500 ಸಮುದ್ರ ಮಟ್ಟದಿಂದ 2500 ಮೀಟರ್ ಎತ್ತರವಿರುವಂತ ಈ ಕೋಟೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಒಂದು 3 ಯುದ್ಧಗಳು ಆಗಿದಾವಂತೆ. ಆ 3 ಯುದ್ಧಗಳು ಯಾವುವು ಅಂದ್ರೆ ಈ ಕೋಟೆ ವಿಶೇಷವಾಗಿ 3 ಯುದ್ಧಗಳಲ್ಲಿ ದಾಖಲೆಗಳು ಸಿಕ್ಕಿಲ್ಲ ಯಾವ ವಿಷಯ ಅನ್ನೋದು. ಆದ್ರೆ ಒಂದು ಯುದ್ಧ, ಮೊದಲನೇ ಯುದ್ಧ ಸವಣೂರಿನ ನವಾಬರು ಮತ್ತು ಪೇಶ್ವೆಯರ ನಡುವೆ ಒಂದು ಭಯಂಕರವಾದ ಯುದ್ಧ ನಡೆದಿತ್ತು. ಎರಡನೇ ಯುದ್ಧ ಟಿಪ್ಪು ಸುಲ್ತಾನ್ ಪಡೆ ಮತ್ತು ಪೇಶ್ವೆಯವರುಗಳ ನಡುವೆ ಒಂದು ಯುದ್ಧ ಆಗಿತ್ತು. ಮತ್ತು ಮೂರನೇ ಯುದ್ಧ ಭೀಮನಗಡ ಕೋಟೆಯ ಅಧಿಕಾರಿಗಳಿಗೂ ಮತ್ತು ಈ ರಾಜಹಂಸಗಡ ಪಡೆಯ ಸೈನಿಕರಿಗೂ ಅಂದ್ರೆ ಒಂದು ಯುದ್ಧ ಆಗಿತ್ತು. ನಂತರ ಬ್ರಿಟಿಷರು ಈ ಕೋಟೆಯನ್ನ ತಮ್ಮ ವಶಪಡಿಸಿಕೊಂಡ್ರು. ಬ್ರಿಟಿಷರ ನಂತರ ಭಾರತಕ್ಕೆ ಸ್ವತಂತ್ರ ನಂತರ ಇದು ಕೋಟೆಯು ಮುಕ್ತಿ ಸಿಕ್ತು. ಹಾಗಾಗಿ ಇದು ಪ್ರವಾಸಿಗರ ಮೆಚ್ಚಿನ ಸ್ಥಾನವಿದೆ. ಇಲ್ಲಿ ಮಳೆಗಾಲದಾಗ ಬಂದ್ರೆ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಚ್ಚ ಹಸಿರಿನಿಂದ ತುಂಬಿಸಿರುವಂತ ಪರಿಸರದಲ್ಲಿ ನಾವು ಈ ಕೋಟೆಯನ್ನು ವೀಕ್ಷಿಸಬಹುದು. ಮತ್ತೆ ಇಲ್ಲಿ ಒಂದು ಗುಪ್ತವಾದ ಸುರಂಗ ಮಾರ್ಗವೂ ಇದೆ ಅಂತೆ. ಅದು ನೇರವಾಗಿ ಬೆಳಗಾವಿ ನಗರಕ್ಕೆ ತಲುಪುತ್ತೆ. ಈ ಕೋಟೆ ನಿರ್ಮಾಣದ ವಿಶೇಷತೆ ಅಂದ್ರೆ ಕಲ್ಲಿನಿಂದ ನಿರ್ಮಾಣವಾದದ್ದು ಹಾಗೂ ಗಚ್ಚನ್ನ ಹಾಕಿ ಉಪಯೋಗ ಮಾಡಿರ್ತಾರೆ. ಗಚ್ಚ ಅಂದ್ರೆ ನಾವು ಸುಣ್ಣ, ಬೆಲ್ಲ ಮತ್ತು ಉಸುಕು, ಮರಳು ಇವುಗಳನ್ನು ಉಪಯೋಗ ಮಾಡಿದಂತ ವಸ್ತುವಿನಿಂದ ಈ ಗಚ್ಚ ಅಂತ ಮಾಡ್ತಾರೆ. ಮಾಡಿ ಅದರಿಂದ ಕೋಟೆ ನಿರ್ಮಾಣ ಮಾಡಿದ್ರೆ ಎಷ್ಟೇ ವರ್ಷಗಳು ಆದರೂ ಸಹಿತ ಇದಕ್ಕೆ ಆಯುಷ್ ಅಂತಲ್ಲ. ಈಗ ಸಿಮೆಂಟ್ ಒಳಗೆ ಸುಮಾರು ಒಂದು 25ರಿಂದ 50 ವಯಸ್ಸೊಳಗೆ ಔಷಧವಾಗಿದ್ದಾರೆ, ಅದರ ಆಯುಷ್ಯ ಕಳ್ಕೊಳುತ್ತೆ. ಆದರೆ ಈ ಗಚ್ಚಿಗೆ ಹಾಗಿಲ್ಲ, 100 ವರ್ಷದೊಳಗೆ ಬದುಕುತ್ತೆ. ಮತ್ತು ಇಲ್ಲಿ ಇಷ್ಟು ಎತ್ತರವಾದಂಥ ಸ್ಥಳದಲ್ಲಿಯೂ ಸಹಿತ ನೀರಿನ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಜನತೆಗೆ ಯಾವುದೂ ತೊಂದರೆ ಆಗಬಾರ್ದು ಅಂತ ನೋಡುವಂಥದ್ದು ಬಹಳ ಅಪರೂಪ. ಯಾಕಂದ್ರೆ ಸೈನಿಕರು ಮತ್ತು ಅಲ್ಲಿ ರಾಜ್ಯ ಮನೆತನದವರು ಇರ್ಬೋದು, ಅಂದ್ರೆ ಈ ಕೋಟೆನ ಆಳ್ಕೆ ಮಾಡ್ತಿರುವಂತ ನಾವು ಸರ್ದಾರ್ ಇರ್ಬೋದು, ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ.
ಮತ್ತೆ ಯಾವುದೇ ಕೋಟೆ ಮೇಲೆ ಒಂದು ದೇವಸ್ಥಾನ ಆದಿಶಕ್ತಿ ಇರ್ಬೋದು ಅಥವಾ ಶಿವನ ದೇವಸ್ಥಾನ ಇದ್ದೇ ಇರುತ್ತೆ, ಹಾಗೂ ಇಲ್ಲೇ ಇದೆ. ಮತ್ತೆ ಇದರಲ್ಲಿ ವಿಶೇಷವಾಗಿ ಕೋಟೆ ಮೇಲೆ ನಿಂತು ನೋಡಿದಾಗ ನಮ್ಮ ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿ ಏನಿದೆ, ಈ ಸುವರ್ಣ ವಿಧಾನಸೌಧ ತುಂಬಾ ಸುಂದರವಾಗಿ ಕಾಣುತ್ತೆ. ಸ್ವಲ್ಪ ನನಗೆ ತೋರಿಸೋಕೆ ನೆನಪಾಗ್ಲಿಲ್ಲ. ಇದು ಈ ಕೋಟೆ ಅಂದ್ರೆ ಎಲ್ಲಿ ಬೇಕಾದ್ರೆ ನೋಡಿದ್ರು ಸಹಿತ ಎತ್ತರವಾದ ಸುತ್ತಮುತ್ತ ಸಾಕಷ್ಟು ಪ್ರದೇಶಗಳು ದೂರದಲ್ಲಿ ಕಾಣಿಸುತ್ತೆ. ಆಯತಾಕಾರದಲ್ಲಿರುವಂತ ಈ ಕೋಟೆಯನ್ನ ನೋಡಲು ಸುಂದರವಾಗಿದೆ. ಬನ್ನಿ ಎಲ್ಲರೂ ನೀವು ಸಾಧ್ಯದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ಕುಟುಂಬದ ಜೊತೆಗೂ ಬಂದು ಕೋಟೆ ವೀಕ್ಷಣೆ ಮಾಡಿ, ಚೆನ್ನಾಗಿದೆ. ಆದರೆ ನನ್ನ ಮತ್ತೊಂದು ಮನವಿ, ನೀವು ಇಂಥ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಅಥವಾ ಐತಿಹಾಸಿಕ ಕೋಟೆಗಳಿಗೆ ಹೋದಾಗ ಅಲ್ಲಿ ಏನಾದರೂ ಕೆತ್ತುವುದು ಬೆರೆಯುವುದಂತೆ ದಯವಿಟ್ಟು ಇಂಥವು ಏನು ಮಾಡಬೇಡಿ. ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ಬಳಸುವುದು ಕಡಿಮೆ ಮಾಡಿ. ಈ ನೀರಿನ ಬಾಟಲಿ ಇರ್ಬೋದು, ಆಹಾರದ ಪದಾರ್ಥಗಳು ತಂದಿದ್ದಿರ್ಬೋದು, ಅವನ್ನೆಲ್ಲ ತಂದಂತ ಪ್ಲಾಸ್ಟಿಕ್ಗಳನ್ನ ಒಂದು ಕಡೆ ಕರೆಕ್ಟಾಗಿ ಹಾಕಬೇಕು. ಯಾಕಂದ್ರೆ ಕೋಟೆಗಳನ್ನು ಮತ್ತು ಇವೆಲ್ಲ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ, ಕೇವಲ ಸರ್ಕಾರದಂತ ಅಷ್ಟ ನಾವು ತಿಳ್ಕೋಬಾರ್ದು. ಇಲ್ಲೊಂದು ಬಾವಿ ಇದೆ, ಅಲ್ಲೊಂದು ಬಾವಿ ಇತ್ತು, ಇಲ್ಲೊಂದು ಬಾವಿ ಇದೆ. ಸಂಗಳು ಅಲ್ಲೇನಿಲ್ಲ ಕಂಟಿ ಬೆಳೆದಿದೆ ಅಂತ ನಮ್ಮ ಸಂಜೆ ಹೇಳಿದ್ರು. ಅನ್ನಂತ ನಾನು ಒಬ್ಬ ಸಂಜೆ ಬಂದಿದ್ದೆ. ನಾನು ಹೋದಾಗ ಮಾತ್ರ ಸಿಕ್ಕಾಪಟ್ಟೆ ಹೊಸಲು ಇರೋದ್ರೆ ಸ್ವಲ್ಪ ತೊಂದರೆನೂ ಆಗ್ತಾ ಇತ್ತು. ಛತ್ರಿ ಇರೋ ಕಾರಣಕ್ಕೆ ಸ್ವಲ್ಪ ಏನು ಸಮಸ್ಯೆ ಆಗಲಿಲ್ಲ. ಇದು ಸಿದ್ದೇಶ್ವರ ದೇವಸ್ಥಾನ, ಅಲ್ಲಿ ಶಿವಾಜಿ ಮಹಾರಾಜ ಮೂರ್ತಿ ಕಾಣಿಸುತ್ತೆ. ಇದು ಎಳ್ಳೂರುಗಡದ ಇತಿಹಾಸ ಮತ್ತು ಯುದ್ಧಗಳ ಆದಂಥ ಒಂದು ವಿಶೇಷ ಘಟನೆಗಳನ್ನು ನಮಗೆಲ್ಲ ನಡೀತೀವಿ. ಸ್ನೇಹಿತರೆ, ಇನ್ನು ಈ ಕೋಟೆಯಲ್ಲಿ ಕೆಲವೊಂದು ಪಾಳ್ಬಿದ್ದಂಥ ಕೆಲವೊಂದು ಅವಶೇಷಗಳು ಅವನ್ನ ಸ್ವಲ್ಪ ತೋರಿಸಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸ್ನೇಹಿತರೆ, ಎಳ್ಳೂರಿನ ರಾಜಹಂಸಗಡ ರಾಜಹಂಸಗಡ ಬಗ್ಗೆ ವಿವರಗಳನ್ನ ತಮಗೆಲ್ಲ ನೀಡ್ತೀವಿ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಅನಿಸ್ಕೊಳ್ತೀನಿ. ಧನ್ಯವಾದಗಳು.